ನಮಸ್ಕಾರ. ಮುಖ್ಯಾಂಶಗಳು. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಹಲವು ಯೋಜನೆ ಜಾರಿ, ಯುವಕರಿಗೆ ಉದ್ಯೋಗಾವಕಾಶ ಹೆಚ್ಚಿಸಲು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಆದ್ಯತೆ, ವಿಚಾರಣಾ ಹಂತದಲ್ಲಿರುವ ಪ್ರಕರಣಗಳ ಸಮರ್ಥ ವಾದ ಮಂಡನೆ, ಸಚಿವ ಗೋವಿಂದ ಕಾರಜೋಳ. ಆಸ್ಟ್ರೇಲಿಯಾದ ರಕ್ಷಣೆ, ವಿದೇಶಾಂಗ ಸಚಿವರೊಂದಿಗೆ ರಾಜನಾಥ್ ಸಿಂಗ್, ಎಸ್ ಜೈಶಂಕರ್ ಸಮಾಲೋಚನೆ, ಕೋವಿಡ್ ಸಂದಿಗ್ಧತೆ, ಪ್ರಾದೇಶಿಕ ಹಿತಾಸಕ್ತಿಗಳ ಕುರಿತು ಚರ್ಚೆ. ಮಕ್ಕಳು ಹಾಗೂ ತಾಯಂದಿರ ಅಪೌಷ್ಟಿಕತೆ ನಿವಾರಣೆಗೆ ಕ್ರಮ, ಪೋಷಣ ಅಭಿಯಾನದ ಕುರಿತು ದೇಶಾದ್ಯಂತ ಜಾಗೃತಿ ಕಾರ್ಯಕ್ರಮ, ಸಚಿವೆ ಸ್ಮೃತಿ ಇರಾನಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ನ ಸರ್ದಾರ್ ಧಾಮ್ ಭವನದ ಲೋಕಾರ್ಪಣೆ ಮತ್ತು ಸರ್ದಾರ್ ಧಾಮ್ 2ನೇ ಹಂತದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಶಿಲಾನ್ಯಾಸವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ನೆರವೇರಿಸಿದರು. જ્યારે એક વિઝન વાસ્તવિકતા તરફ આગળ વધે तो हमें सांस खाने का समय नहीं है, आराम लेने का समय नहीं है, सोचने का समय नहीं है कि हमारी उम्र कितनी है. नहीं, रात दिन हमें काम करना है, तब हिंदुस्तान उठ सकता है. અને પુસ્તકો બનશે સાચા રાહબર. ઉપરાંત સરદાર ધામમાં દરેક દીકરી માટે તમામ સુવિધાઓ ઉપલબ્ધ છે વિના મૂલ્યે. साथियों, सरदार धाम का आज ಸರ್ದಾರ್ ಧಾಮ್ ಭವನ ಮಹತ್ವದ ದಿನದಂದು ಉದ್ಘಾಟನೆಗೊಳ್ಳುತ್ತಿದೆ. ಇದೇ ದಿನ ನ್ಯೂಯಾರ್ಕ್ನ ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ಉಗ್ರರು ದಾಳಿ ನಡೆಸಿದ್ದರು. ಇದು ಮಾನವೀಯತೆಯ ಮೇಲೆ ನಡೆದ ದಾಳಿಯಾಗಿದೆ, ಆದರೆ ಇದು ಮಾನವೀಯ ಮೌಲ್ಯಗಳನ್ನು ಕಲಿಸುವ ದಿನವೂ ಆಗಿದೆ. 1893ರಲ್ಲಿ ಶಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಭಾಷಣ ಮಾನವೀಯ ಮೌಲ್ಯಗಳನ್ನು ಬೋಧಿಸಿದ ದಿನವೂ ಇದಾಗಿದೆ ಎಂದರು. जिसने मानवता पर प्रहार के लिए भी जाना जाता है, लेकिन इसी तारीख ने पूरे विश्व को काफी कुछ सिखाया भी. एक सदी पहले ये 11 सितंबर 1893 का ही दिन था जब शिकागो में विश्व धर्म संसद का आयोजन हुआ था. आज के ही दिन स्वामी विवेकानंद ने उस वैश्विक मंच पर खड़े होकर दुनिया को भारत के मानवीय मूल्यों से परिचित कराया था. ಸಮಾಜದಲ್ಲಿ ಹಿಂದುಳಿದಿರುವ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ ನಿರಂತರ ಪ್ರಯತ್ನ ಮಾಡುತ್ತಿದೆ. ಒಂದು ಕಡೆ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಕೆಲಸ ನಡೆಯುತ್ತಿದ್ದರೆ, ಮತ್ತೊಂದೆಡೆ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನು ಒದಗಿಸಲಾಗಿದೆ. ದೇಶದಲ್ಲಿ ಉದ್ಯಮಶೀಲತೆ, ಆವಿಷ್ಕಾರಗಳು ಮತ್ತು ನವೋದ್ಯಮಗಳಿಗೆ ಪೂರಕ ವಾತಾವರಣವನ್ನು ಕಲ್ಪಿಸಲಾಗಿದೆ ಎಂದರು. इसके लिए जरूरी कदम उठाए जा रहे हैं. समाज के जो वर्ग, जो लोग पीछे छूट गए हैं, उन्हें आगे लाने के लिए सतत प्रयास हो रहा है. आज एक और दलितों, पिछड़ों के अधिकारों के लिए जिम्मेवारी के साथ अनेक काम हो रहे हैं, तो वहीं आर्थिक आधार पर पिछड़ गए सवर्ण समाज के लोगों को भी 10% आरक्षण दिया गया है. इन नीतियों का ही परिणाम है कि आज समाज में एक नया आत्मविश्वास पैदा हो रहा है. ತಮಿಳು ಕವಿ, ವಿದ್ವಾಂಸ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಸುಬ್ರಹ್ಮಣ್ಯ ಭಾರತಿ ಅವರ 100ನೇ ಪುಣ್ಯತಿಥಿ ಅಂಗವಾಗಿ ಅವರಿಗೆ ಗೌರವ ನಮನ. ದೇಶಕ್ಕೆ ಅವರು ನೀಡಿದ ಬಹುಮುಖಿ ಕೊಡುಗೆ ಮತ್ತು ಅತ್ಯುನ್ನತ ಆದರ್ಶಗಳಿಗಾಗಿ ದೇಶ ಅವರನ್ನು ಸ್ಮರಿಸುತ್ತಿದೆ. ಉತ್ತರ ಪ್ರದೇಶದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ತಮಿಳು ಅಧ್ಯಯನಗಳ ಸುಬ್ರಹ್ಮಣ್ಯ ಭಾರತಿ ಪೀಠವನ್ನು ಸ್ಥಾಪಿಸಲಾಗುವುದು. 100वीं पुण्यतिथि है. सरदार साहब जिस एक भारत श्रेष्ठ भारत का विजन लेकर चलते थे, वही दर्शन महाकवि भारती की तमिल लेखनी में पूरी दिव्यता से निखरता रहा है. जब वो कहते थे कि हिमालय हमारा है, तमिलनाडु में रहते थे, और सोच कैसी, और वो कहते थे हिमालय हमारा है,
जब वो कहते थे कि गंगा की ऐसी धारा और कहां मिलेगी, जब ಸರ್ದಾರ್ ಧಾಮ್ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿವರ್ತನೆ, ಸಮಾಜದ ದುರ್ಬಲ ವರ್ಗಗಳ ಸಬಲೀಕರಣ ಮತ್ತು ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶವನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅಹಮದಾಬಾದ್ನಲ್ಲಿ ಸ್ಥಾಪಿಸಲಾಗಿರುವ ಸರ್ದಾರ್ ಧಾಮ್ ಭವನವು ಆಧುನಿಕ ಮೂಲಸೌಕರ್ಯಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಆರ್ಥಿಕ ಮಾನದಂಡಗಳನ್ನು ಪರಿಗಣಿಸದೆ ಸುಮಾರು 2,000 ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ. ವನ್ಯಜೀವಿ ಮತ್ತು ಅರಣ್ಯ ಸಂಪತ್ತು ರಕ್ಷಿಸಲು ಜೀವ ತೆತ್ತ ಸಿಬ್ಬಂದಿಯನ್ನು ಇಂದು ಸ್ಮರಿಸಲಾಗುತ್ತಿದೆ. ಬೆಂಗಳೂರಿನ ಅರಣ್ಯ ಭವನದಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಆಚರಿಸಲಾಯಿತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅರಣ್ಯ ಮತ್ತು ವನ್ಯಜೀವಿ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಗೌರವ ನಮನ ಸಲ್ಲಿಸಿದರು. ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಮತ್ತಿತರರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅರಣ್ಯ ನಾಶದ ಕುರಿತು ಅಧ್ಯಯನಕ್ಕೆ ಸೂಕ್ತ ಕಾರ್ಯವಿಧಾನವನ್ನು ಅಳವಡಿಸಿಕೊಳ್ಳಲು ಸರ್ಕಾರ ಉದ್ದೇಶಿಸಿದೆ. ಮುಂದಿನ ಭವಿಷ್ಯಕ್ಕಾಗಿ ಅರಣ್ಯ ಸಂಪತ್ತನ್ನು ರಕ್ಷಿಸುವುದರೊಂದಿಗೆ ಅರಣ್ಯ ಕೊರತೆಯ ಪ್ರಮಾಣವನ್ನು ಪತ್ತೆ ಮಾಡಿ ಸರಿದೂಗಿಸುವ ಪ್ರಯತ್ನ ಮಾಡಲಾಗುವುದು. ಮುಂದಿನ ಬಜೆಟ್ನಲ್ಲಿ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇರುವ ಅರಣ್ಯ ಪ್ರದೇಶ ಕೊರತೆ ಸರಿದೂಗಿಸುವ ಕುರಿತಂತೆ ಇದೇ ಮೊದಲ ಬಾರಿಗೆ ಕಾರ್ಯಕ್ರಮ ಪ್ರಕಟಿಸಲಾಗುವುದು ಎಂದು ಹೇಳಿದರು. ಅರಣ್ಯ ಕಳ್ಳತನ ತಗ್ಗಿಸಿ ವನ್ಯ ಸಂಪತ್ತಿನ ವೃದ್ಧಿ, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ತಡೆಗೆ ಆದ್ಯತೆ ನೀಡಿ ಆನೆ ಕಾರಿಡಾರ್ ನಿರ್ಮಾಣಕ್ಕೆ ವಿಶೇಷ ಗಮನ ಹರಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಅವರು ಸ್ನೇಹಜೀವಿಯಾಗಿ ನಾಗರಿಕತೆಯನ್ನು ಬೆಳೆಸಿ ಆಮೇಲೆ ಊರುಗಳು, ಗ್ರಾಮಗಳು, ನಗರ ಬೆಳೆದಿದೆ. ಹೀಗಾಗಿ ಮನುಷ್ಯನ ಪ್ರಿಮಿಟಿವ್ ಅವನ ಪ್ರಾರಂಭದ ಮನುಷ್ಯ ಬದುಕಿರುವಂಥದ್ದು ಕೂಡ ಕಾಡಿನಿಂದ. ಹೀಗಾಗಿ ಕಾಡಿಗೆ ನಾವು ಸದಾ ಋಣವಾಗಿರಬೇಕು. ಎಲ್ಲ ವಿಚಾರಗಳನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತಿನ ಜನಾಂಗಕ್ಕೆ, ಇವತ್ತಿನ ಮಕ್ಕಳಿಗೆ ಈ ಪಾಠವನ್ನು ನಾವು ಹೇಳಿಕೊಡ್ತಾ ಇಲ್ಲ. ಅವರು ಕೂಡ ಇದರ ಬಗ್ಗೆ ಸಾಕಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ. ಅವಶ್ಯಕತೆಗಿಂತ ನಾವು ಹೆಚ್ಚು ನಿಸರ್ಗ ಸಂಪತ್ತನ್ನು ನಾವು ರಾಜ್ಯದ ನೀರಾವರಿ ಯೋಜನೆಗಳ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿರುವ ಪ್ರಕರಣಗಳಲ್ಲಿ ಸಮರ್ಥವಾಗಿ ವಾದ ಮಂಡಿಸುವಂತೆ ಹಾಗೂ ರಾಜ್ಯದ ಪರವಾಗಿ ತೀರ್ಪು ಬರುವಂತೆ ನೋಡಿಕೊಳ್ಳಲು ರಾಜ್ಯದ ಪರ ಕಾನೂನು ತಂಡಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೂಚನೆ ನೀಡಿದ್ದಾರೆ ಎಂದು ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಬೆಳಗಾವಿಯಲ್ಲಿ ಇಂದು ಹೇಳಿದ್ದಾರೆ. ಕೇಂದ್ರ ಜಲಸಂಪನ್ಮೂಲ ಸಚಿವರು ಕೇಂದ್ರ ಜಲ ಆಯೋಗದ ಅಧಿಕಾರಿಗಳನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ವಿವಿಧ ಯೋಜನೆಗಳಿಗೆ ಅಡ್ಡಿ ಆತಂಕವಿದ್ದು ಅದನ್ನು ನಿವಾರಿಸುವಂತೆಯೂ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಪರಿಸರ, ಅರಣ್ಯ ಸೇರಿದಂತೆ ವಿವಿಧ ಇಲಾಖೆಗಳು ಜಲಸಂಪನ್ಮೂಲ ಯೋಜನೆಗಳನ್ನು ರಾಜ್ಯದಲ್ಲಿ ಕೈಗೆತ್ತಿಕೊಳ್ಳಲು ಅಡ್ಡಿಯಾಗಿದ್ದು ಅವುಗಳ ಸಂಬಂಧ ಶೀಘ್ರ ಅನುಮತಿ ನೀಡುವಂತೆಯೂ ಮನವಿ ಮಾಡಲಾಗಿದೆ ಎಂದರು. ಬಯಲು ಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಎತ್ತಿನಹೊಳೆ ಯೋಜನೆ ಕಾಮಗಾರಿಯ ಮೊದಲ ಹಂತ ಪೂರ್ಣಗೊಳ್ಳಲು ಹಾಸನ ಜಿಲ್ಲೆಯಲ್ಲಿ 39 ಎಕರೆ ಭೂ ಸ್ವಾಧೀನ ಬಾಕಿ ಇದೆ. ಶೀಘ್ರವೇ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ತಾವು ಕೂಡ ಈ ಯೋಜನೆಯ ಕಾಮಗಾರಿ ನಡೆಯುತ್ತಿರುವ ಸ್ಥಳಗಳಿಗೆ ಭೇಟಿ ನೀಡಿ ಶೀಘ್ರಗತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿರುವುದಾಗಿ ತಿಳಿಸಿದರು. ಮಹದಾಯಿ, ಕೃಷ್ಣಾ ನದಿ ನೀರಿನ ವಿಷಯಗಳು ಹಾಗೂ ಕಳಸಾ ಬಂಡೂರಿ ಯೋಜನೆಯ ವ್ಯಾಜ್ಯಗಳು ನ್ಯಾಯಾಲಯದಲ್ಲಿ ಇದ್ದು ಅವುಗಳನ್ನು ಶೀಘ್ರ ಬಗೆಹರಿಸುವ ಸಂಬಂಧ ಕಾನೂನು ತಜ್ಞರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಅವರು ಹೇಳಿದರು. ಭಾಳ ಮಹತ್ವದ್ದು ಎತ್ತಿನಹೊಳೆ ಯೋಜನೆ 24 TMC ಅಷ್ಟು ನೀರು ನಮಗೆ ಸಿಕ್ಕಿದೆ. ಕುಡಿಯುವ ನೀರಿನ ಯೋಜನೆ ಅದು. ಎತ್ತಿನಹೊಳೆ ಉಗಮ ಸ್ಥಾನಕ್ಕೆ ಹೋಗಿ ಬಂದೆ. ನಾನು ಕೆಲಸ ಕಾರ್ಯಗಳನ್ನು ನೋಡಿ ಬಂದೆ. ಲಿಫ್ಟ್ ಇರಿಗೇಷನ್ಸ್ ನಡೀತಾ ಇರತಕ್ಕಂಥದ್ದನ್ನು ಮತ್ತು 400 KV ಸ್ಟೇಷನ್, ಯಾಕಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಬೇಕಾಗ್ತದೆ, ಅದಕ್ಕೆ ಕಾಮಗಾರಿ ನಡೀತಾ ಇದೆ, ಅದನ್ನು ನೋಡ್ಕೊಂಡು ಬಂದೆ. 220 KV ಸ್ಟೇಷನ್ಗಳನ್ನ ಮಾಡ್ತಾ ಇದ್ದೇವೆ, ಎಲೆಕ್ಟ್ರಿಕ್ ಸ್ಟೇಷನ್ಗಳನ್ನ, ಅದನ್ನು ನೋಡ್ಕೊಂಡು ಬಂದೆ. ಪೈಪ್ಲೈನ್ಗಳ ವರ್ಕ್ ನೋಡ್ಕೊಂಡು ಬಂದೆ. ಒಂದೇನಂದ್ರೆ ಒಂದು 39 ಎಕರೆಯಷ್ಟು ಲ್ಯಾಂಡ್ ಅಕ್ವಿಷನ್ನು ಹಾಸನ ಜಿಲ್ಲೆಯಲ್ಲಿ ಬಾಕಿ ಇರೋದರಿಂದ ನಮಗೆ ಸ್ವಲ್ಪ ವಿಳಂಬ ಆಗಿದೆ.
ಅದಕ್ಕೆ ಮೊನ್ನೆ ನಾನು ಹಾಸನ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿ 15 ದಿವಸದೊಳಗಾಗಿ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ. 30 ಬೀದರ್ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಸುರಿದ ಭಾರೀ ಮಳೆಯಿಂದ ಉಂಟಾದ ಬೆಳೆ ಹಾನಿ ಪ್ರದೇಶಕ್ಕೆ ಕೇಂದ್ರ ರಾಸಾಯನಿಕ ರಸಗೊಬ್ಬರ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವ ಭಗವಂತ ಖೂಬಾ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ಬೀದರ್ ತಾಲೂಕಿನ ಸಿರ್ಸಿ, ಕಾಡವಾದ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಯಿಂದ ಹಾನಿಗೊಳಗಾದ ಪ್ರದೇಶದಲ್ಲಿ ಉದ್ದು, ಹೆಸರು, ಸೋಯಾ, ತೊಗರಿ ಸೇರಿದಂತೆ ವಿವಿಧ ಬೆಳೆ ನಾಶವಾಗಿರುವ ಕುರಿತು ಮಾಹಿತಿ ಪಡೆದುಕೊಂಡರು. ಜಿಲ್ಲಾಧಿಕಾರಿ ಆರ್ ರಾಮಚಂದ್ರನ್ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಈಗ 1 ತಿಂಗಳು ಮಳೆ ಆಯ್ತು, 2 ತಿಂಗಳಾಯ್ತು ಮಳೆ ಏನಂದ್ರೆ ಜಾಸ್ತಿ ಮಳೆಯಾಗಿ ನಮಗೆ ಲಾಸ್ ಆಗಿದೆ. ಪ್ರತಿಕ್ರಿಯಿಸಿದ ರೈತರು ಬೆಳೆ ಹಾನಿಯಾಗಿರುವುದರಿಂದ ನಷ್ಟವಾಗಿದೆ. ಈ ಕುರಿತು ಪರಿಹಾರ ನೀಡುವಂತೆ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಕೆಲವೊಬ್ಬರ ಬಳಿ ಕಬ್ಬು ಕೂಡ ಬಿದ್ದೋಗಿದೆ ಸರ್. ಮಳೆ ಜಾಸ್ತಿ ಆಗಿ ನೀರು ನಿಂತು ಕೊಳ್ತೋಗ್ಲತ್ತ ಸರ್. ಅದು ಎಲ್ಲ ಮಾಡಿಬಿಟ್ಟಿದ್ದೇವೆ ಸರ್. ಇವಾಗ ನೋಡಿದ್ರೆ ಪೂರಾ ಕೊಚ್ಕೊಂಡು ಹೋಗ್ಬಿಟ್ಟೆ ಸರ್. ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು 26,000 ಹೆಕ್ಟೇರ್. ಬಳಿಕ ಸಚಿವ ಭಗವಂತ ಖೂಬಾ ಜಿಲ್ಲೆಯಲ್ಲಿ 26,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಉದ್ದು, ಹೆಸರು, ಸೋಯಾ ಸೇರಿದಂತೆ ವಿವಿಧ ಬೆಳೆ ಹಾನಿಯಾಗಿದೆ. ರೈತರು ತಮ್ಮ ಜಮೀನಿನಲ್ಲಿ ಎಷ್ಟು ಬೆಳೆ ಹಾನಿಯಾಗಿದೆ ಎನ್ನುವ ಕುರಿತು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಸಿ ಸರ್ಕಾರದಿಂದ ಪರಿಹಾರ ಪಡೆಯಬಹುದಾಗಿದೆ ಎಂದರು. ನಾನು ರೈತರಲ್ಲಿ ಮನವಿ ಮಾಡೋದು, ನಿಮ್ಮ ಗ್ರಾಮದಲ್ಲಿ ಎಲ್ಲ ರೈತರು ಒಟ್ಟಿಗೆ ಸೇರಿ ನಿಮ್ಮ ಗ್ರಾಮದಲ್ಲಿ ಯಾವ ರೈತನ ಜಮೀನಿನಲ್ಲಿ ಎಷ್ಟು ಬೆಳೆ ಹಾನಿಯಾಗಿದೆ ಅನ್ನೋಂಥ ಪಟ್ಟಿಯನ್ನು ನಿಮ್ಮ ಗ್ರಾಮ ಸೇವಕನಿಗೆ, ನಿಮ್ಮ ತಹಸೀಲ್ದಾರಿಗೆ, ನಿಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟು ನೋಂದಣಿಯನ್ನು ಮಾಡಿಸ್ಕೊಳ್ಳುವಂಥದ್ದನ್ನು ನಮ್ಮ ಕರ್ತವ್ಯದನ್ನುವಂಥದ್ದನ್ನು ಭಾವಿಸಿ ಆ ಕಾರ್ಯವನ್ನು ನೀವು ಮಾಡಬೇಕನ್ನುವಂಥದ್ದನ್ನು ಈ ಒಂದು ಇದು ನಮ್ಮ ಮೀಡಿಯಾ ಮುಖಾಂತರ ನಿಮ್ಗೆ ಹೇಳ್ತೀನಿ. ರಾಜ್ಯದಲ್ಲಿ ಕೋವಿಡ್-19ರಿಂದ ಮೃತಪಟ್ಟವರ ಸೇರಿದಂತೆ ಕೊರೋನಾ ಅಂಕಿಅಂಶ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ತಪ್ಪು ಮಾಹಿತಿ ನೀಡಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಅಶ್ವತ್ಥನಾರಾಯಣ್ ಬೆಂಗಳೂರಿನಲ್ಲಿ ಇಂದು ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ನಿಂದ ಮೃತಪಟ್ಟವರ ಬಗ್ಗೆ ತಪ್ಪು ಅಂಕಿಅಂಶ ನೀಡಲಾಗುತ್ತಿದೆ ಎಂಬ ಕಾಂಗ್ರೆಸ್ ನಾಯಕರ ಆರೋಪ ಸತ್ಯಕ್ಕೆ ದೂರವಾದುದು. ಕೋವಿಡ್ ಪಾಸಿಟಿವ್ ಬಂದವರ ಆರ್ಟಿಪಿಸಿಆರ್ ತಪಾಸಣೆ ಮಾಡಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಮೃತರ ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರದಿಂದ ಅಗತ್ಯ ಸೌಲಭ್ಯ ನೀಡಲಾಗುತ್ತಿದೆ. ಮೃತರ ಸಂಖ್ಯೆಯನ್ನು ಕಡಿಮೆ ಮಾಡಿ ಸುಳ್ಳು ದಾಖಲೆ ನೀಡುತ್ತಿಲ್ಲ ಎಂದರು. ಕೋವಿಡ್ ಸೋಂಕಿತರಾಗಿ ಸಾವನ್ನಪ್ಪಿದರೆ ಯಾವ ಕಾರಣದಿಂದ ಸಾವನ್ನಪ್ಪಿದರೆ ಅದೇ ಕಾರಣದಲ್ಲಿ ಆ ದಾಖಲೆ, ಸಾವಿನ ದಾಖಲೆಯನ್ನು ಕೊಡುವಂಥದ್ದಾಗುತ್ತೆ. ಬೇರೆ ಬೇರೆ ಕಾರಣವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತದೆ, RT-PCR ಟೆಸ್ಟ್ ಮಾಡೋಂಥದ್ದಾಗುತ್ತೆ. ಯಾವುದೇ ಕಾರಣದಲ್ಲಿ ಸಾವಾಗಿದ್ರು ಅವ್ರ ಮನೆಗಳಿಗೆ ಹೋಗಿ RT-PCR ಟೆಸ್ಟ್ ಮಾಡಿ ನೆಗೆಟಿವ್ ಇದ್ರೇ ಬೇರೆ ಬೇರೆ ರೀತಿಯವರಿಗೆ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದಾಗುತ್ತೆ. ಪಾಸಿಟಿವ್ ಇರೋರಿಗೆ ಬೇರೆ ರೀತಿ. ಹಾಗಾಗಿ ಇವತ್ತು ಯಾವ ಕಾರಣದಲ್ಲೂ ಇದನ್ನು ಬದಲಾಯಿಸುವಂಥದ್ದು, ಇನ್ನೊಂದು ತಪ್ಪು ಮಾಹಿತಿ ಕೊಟ್ಟಿಲ್ಲ. ಎಲ್ಲ ಒಂದು ಕಡೆ ಸುಮ್ಮನೆ ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥ ಕಾರಣದಲ್ಲಿ ಅಂತ ಹೇಳಿಕೆ, ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 801 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,60,932ಕ್ಕೆ ಏರಿಕೆಯಾಗಿದೆ. ಇಂದು 1,142 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,06,746ಕ್ಕೆ ತಲುಪಿದೆ. ಇಂದು 15 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 37,847ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 16,672 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 207 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,41,170ಕ್ಕೆ ಏರಿಕೆಯಾಗಿದೆ. ಇಂದು 285 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,17,893 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 7,229 ಸಕ್ರಿಯ ಪ್ರಕರಣಗಳು ಇವೆ. ಬೆಂಗಳೂರಿನಲ್ಲಿ ಇಂದು 2 ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 16,047 ಮಂದಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ, ಗದಗ, ಹಾವೇರಿ, ರಾಮನಗರ, ವಿಜಯಪುರ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಯಾವುದೇ ಸೋಂಕು ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ.
ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಚಿವ ಮಟ್ಟದ ಮಾತುಕತೆ ದೆಹಲಿಯಲ್ಲಿ ಇಂದು ನಡೆಯಿತು. ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಮಾರಿಸ್ ಪೆನ್ ಹಾಗೂ ರಕ್ಷಣಾ ಸಚಿವ ಪೀಟರ್ ದಟ್ಟನ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ 2+2 ಸಚಿವರ ಮಟ್ಟದ ಈ ಉದ್ಘಾಟನಾ ಸಂವಾದದ ಆತಿಥ್ಯವನ್ನು ಭಾರತ ವಹಿಸಿದೆ. ಕಳೆದ ವರ್ಷ ಜೂನ್ನಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ನಾಯಕರ ವರ್ಚುವಲ್ ಶೃಂಗಸಭೆಯ ಸಮಗ್ರ ವ್ಯೂಹಾತ್ಮಕ ಸಹಭಾಗಿತ್ವದ ಹಿನ್ನೆಲೆಯಲ್ಲಿ ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳ ಔನ್ನತ್ಯದ ಅನುಸಾರವಾಗಿ ಈ ಸಂವಾದ ನಡೆಸಲಾಯಿತು. ಸಭೆ ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ಭಾರತ ಆಸ್ಟ್ರೇಲಿಯಾ ಪ್ರಜಾಪ್ರಭುತ್ವ ದೇಶಗಳಾಗಿದ್ದು ಎರಡೂ ದೇಶಗಳ ಸಮಾನ ಹಿತಾಸಕ್ತಿಯು ಇಡೀ ಪ್ರಾಂತ್ಯದ ಶಾಂತಿ ಮತ್ತು ಸಮೃದ್ಧತೆಯಲ್ಲಿ ಅಡಗಿದೆ. ಭಾರತ ಪೆಸಿಫಿಕ್ ಪ್ರಾಂತ್ಯದ ಮುಕ್ತ ಮತ್ತು ಸಮೃದ್ಧತೆ ದೃಷ್ಟಿಕೋನದ ಮೇಲೆ ಎರಡೂ ದೇಶಗಳ ಪ್ರಮುಖ ಪಾಲುದಾರಿಕೆ ನಿಂತಿದೆ. ಇಂದಿನ ಮಾತುಕತೆಯಲ್ಲಿ ರಕ್ಷಣಾ ಸಹಕಾರಕ್ಕೆ ವಿವಿಧ ಸಾಂಸ್ಥಿಕ ಕಾರ್ಯ ಚೌಕಟ್ಟುಗಳು, ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಸಹಕಾರ, ಅಫ್ಘಾನಿಸ್ತಾನ ಕುರಿತ ಅಭಿಪ್ರಾಯ ವಿನಿಮಯ, ಭಾರತ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಸಾಗರ ಭದ್ರತೆ ಮತ್ತಿತರ ವಿಷಯಗಳನ್ನು ಚರ್ಚಿಸಲಾಯಿತು ಎಂದರು. समृद्धि में हमारे कॉमन इंटरेस्ट हैं. आज हमने बाइलेटरल और रीजनल इश्यूज पर मिनिस्टर पेन और मिनिस्टर डटन के साथ गहन और व्यापक चर्चा की है. हमने रक्षा सहयोग और वैश्विक महामारी के खिलाफ लड़ाई सहित व्यापक सहयोग के लिए विभिन्न इंस्टीट्यूशनल फ्रेमवर्क्स पर भी चर्चा की है. हमने अफगानिस्तान, हिंद प्रशांत में समुद्री सुरक्षा, बहुपक्षीय स्वरूपों में सहयोग और अन्य संबंधित विषयों पर विचारों का आदान प्रदान भी किया है. ಎಸ್ ಜಯಶಂಕರ್, ವಿಶ್ವದಲ್ಲಿ ಸಮಕಾಲೀನ ಪ್ರಸ್ತುತತೆ ಕಾಯ್ದುಕೊಳ್ಳಲು ಭಾರತ ಮತ್ತು ಆಸ್ಟ್ರೇಲಿಯಾ ಸ್ವಾಭಾವಿಕ ಬಾಂಧವ್ಯ ಹೊಂದಿವೆ. ಎರಡೂ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಗಾಗಿ ಸಂಬಂಧಗಳು ವೃದ್ಧಿಗೊಳ್ಳುತ್ತಿವೆ. ಸುರಕ್ಷಿತ ಜಾಗತಿಕ ಪೂರೈಕೆ ಸರಪಳಿಗಾಗಿ ಎರಡೂ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರತಿಪಾದಿಸಿವೆ. ಕೋವಿಡ್ ಸವಾಲುಗಳನ್ನು ಎದುರಿಸಲು ಅನುಭವ ಮತ್ತು ಸಮನ್ವಯತೆಯ ಕೋವಿಡ್ ಸಾಂಕ್ರಾಮಿಕ ವೇಳೆ ಈ ಸಭೆ ನಡೆಯುತ್ತಿದೆ. ಎರಡೂ ದೇಶಗಳು ಭೌಗೋಳಿಕವಾಗಿ ಸಮಾನತೆಯನ್ನು ಹೊಂದಿದ್ದು, ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡಲು ದ್ವಿಪಕ್ಷೀಯವಾಗಿ ಸೂಕ್ತವಾಗಿ ಸ್ಪಂದಿಸಬೇಕಾಗಿದೆ ಎಂದರು. Strategic autonomy and a sharper sense of national security are some of the relevant outcomes. We also underlined our commitment to creating secure and resilient global supply chains. We welcomed the renewed vigor with which both sides are now engaging on trade issues to fully expedite the complementarities between us. ಸಭೆಯ ನಂತರ ಮಾರಿಸ್ ಪೆನ್ ಹಾಗೂ ಪೀಟರ್ ದಟನ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ದೂರದ ಮತ್ತು ತಲುಪುವುದಕ್ಕೆ ಕಷ್ಟಕರವಾದ ಪ್ರದೇಶಗಳಿಗೆ ಡ್ರೋನ್ ಬಳಸಿ ಔಷಧಿಗಳನ್ನು ತಲುಪಿಸುವ ಆಕಾಶದಿಂದ ಔಷಧ ಯೋಜನೆಗೆ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೈದರಾಬಾದ್ನಲ್ಲಿಂದು ಚಾಲನೆ ನೀಡಿದರು. ತೆಲಂಗಾಣ ಸರ್ಕಾರ, ವಿಶ್ವ ಆರೋಗ್ಯ ಸಂಸ್ಥೆ, ನೀತಿ ಆಯೋಗದ ಸಹಯೋಗದಲ್ಲಿ ಈ ಯೋಜನೆಯನ್ನು ಆರಂಭಿಸಲಾಗಿದೆ. इस अवसर पर केंद्रीय नागरिक उड्डयन मंत्री ज्योतिरादित्य सिंधिया ने कहा कि प्रधानमंत्री नरेंद्र मोदी के नेतृत्व में देश ने ड्रोन नीति तैयार करने का अहम कदम उठाया है. कई अड़चने आई, कई मुश्किलों का सामना करना पड़ा. ಈ ಸಂದರ್ಭದಲ್ಲಿ ಮಾತನಾಡಿದ ಜ್ಯೋತಿರಾದಿತ್ಯ ಸಿಂಧಿಯಾ, ಏರ್ ಟ್ಯಾಕ್ಸಿ, ಸ್ಕೈ ಟ್ಯಾಕ್ಸಿಗಳು ದೇಶದ ಭವಿಷ್ಯವೆನಿಸಿವೆ. 2030 ವೇಳೆಗೆ ಭಾರತ ಡ್ರೋನ್ ರಾಜಧಾನಿಯಾಗಲಿದೆ. ವಿಮಾನ ನಿಲ್ದಾಣ ನೀತಿಗಳು ಮತ್ತು ಸುಧಾರಣೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನೊಳಗೊಂಡ 100 ದಿನದ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಎಂದರು. उद्देश्य है कि नीति बननी चाहिए तो विश्वास के आधार पर बननी चाहिए, नीति बननी चाहिए तो सेल्फ सर्टिफिकेशन के आधार पर बननी चाहिए, और अगर नीति बननी चाहिए तो सारे परमिशंस और कठिनाइयों को उखाड़ के फेंक कर इन नौजवानों के हाथों में शक्ति प्रदान करनी चाहिए ताकि देश को हम आगे बढ़ा पाएं. ತಾಯಂದಿರು, ಗರ್ಭಿಣಿಯರು ಮತ್ತು ಮಕ್ಕಳು ಪೌಷ್ಟಿಕಾಂಶದಿಂದ ವಂಚಿತರಾಗುವುದನ್ನು ತಡೆಯಲು ದೇಶಾದ್ಯಂತ ಪೋಷಣ ಮಾಸ ಆಚರಿಸಲಾಗುತ್ತಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ. ಮಣಿಪುರದ ಇಂಫಾಲ್ನಲ್ಲಿಂದು ನಡೆದ ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಪೌಷ್ಟಿಕ ಆಹಾರ, ಔಷಧಗಳನ್ನು ಗರ್ಭಿಣಿಯರು, ತಾಯಂದಿರಿಗೆ ತಲುಪಿಸುವ ಕಾರ್ಯವನ್ನು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಉತ್ತಮವಾಗಿ ನಿರ್ವಹಿಸುತ್ತಿದ್ದಾರೆ. ಗರ್ಭಿಣಿಯರು, ಬಾಣಂತಿಯರು ಮತ್ತು ಮಕ್ಕಳ ಅಪೌಷ್ಟಿಕತೆಯನ್ನು ನಿವಾರಿಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು.
This is a cost we should refuse to bear. This is an abhiyan we should endeavor to partner on, that सुपोषित भारत के निर्माण में सुपोषित मणिपुर का भी योगदान रहेगा. The राष्ट्रीय पोषण माह 2021 is being celebrated in the beautiful state of Manipur with as much fervor, with as much dedication as the rest of the nation. सरकार ने जनता को मात्र वोट बैंक की नजर से नहीं देखा, जनता को अपना परिवार माना और परिवार से कहा कचरा मत फेंको, हाथ धोकर खाना खाओ और टॉयलेट का इस्तेमाल करो. और किशोरियों सहित आंगनवाड़ी ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಸೋಂಕು ಮತ್ತು ನಿಫಾ ಸೋಂಕು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ರಾಜ್ಯದ ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ರಾಜ್ಯದಿಂದ ಕೇರಳಕ್ಕೆ ತೆರಳುವ ಪ್ರಯಾಣಿಕರು ಮತ್ತು ಅಲ್ಲಿಂದ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರನ್ನು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಜೊತೆಗೆ ಅಕ್ಟೋಬರ್ ಅಂತ್ಯದವರೆಗೆ ಕರ್ನಾಟಕದಿಂದ ಕೇರಳಕ್ಕೆ, ಕೇರಳದಿಂದ ಕರ್ನಾಟಕಕ್ಕೆ ಪ್ರಯಾಣಿಕರು, ಉದ್ಯೋಗಿಗಳು ಬರದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ ಸುತ್ತಮುತ್ತ ಇರುವ ಗ್ರಾಮ, ಹಾಡಿಗಳಲ್ಲಿ ಕರಪತ್ರ ಹಂಚುವ ಜೊತೆಗೆ ಗಡಿಭಾಗದಲ್ಲಿ ವಾಹನ ಸವಾರರ ತಪಾಸಣೆ ಸೇರಿದಂತೆ ಇನ್ನಿತರೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಎಚ್ಡಿ ಕೋಟೆ ಆರೋಗ್ಯಾಧಿಕಾರಿ ಡಾ ರವಿಕುಮಾರ್ ಟಿ, ಕೇರಳದಲ್ಲಿ ನಿಫಾ ಸೋಂಕು ಹೆಚ್ಚಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿಭಾಗದಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ತುರ್ತು ಸಂದರ್ಭದಲ್ಲಿ ಮಾತ್ರ ಪ್ರಯಾಣ ಬೆಳೆಸಲು ಅವಕಾಶ ಮಾಡಿಕೊಡಲಾಗಿದೆ. ಸಾರ್ವಜನಿಕರು ಮತ್ತು ಉದ್ಯೋಗಿಗಳಿಗೆ ಸಂಚಾರ ನಿರ್ಬಂಧಿಸಲಾಗಿದೆ ಎಂದರು. ಪ್ಯಾಸೆಂಜರ್ಸ್ ಮಾಮೂಲಿ ತುಂಬ ತುರ್ತು ಮೆಡಿಕಲ್ ಎಮರ್ಜೆನ್ಸಿ ಅವು ಇವು ಸಣ್ಣ ಪುಟ್ಟವಿದ್ರೆ ಅವರಿಗೆ ನೆಗೆಟಿವ್ ರಿಪೋರ್ಟ್ 72 ಅವರ್ಸ್ ಒಳಗಿರೋಂಥ ಮಾಹಿತಿಯನ್ನು ಪಡೆದು ಅವರನ್ನು ನಾವು ಬಿಡ್ತಾ ಇದ್ದೀವಿ. ಸೊ ಇನ್ನು ಉಳಿದಂತೆ ಎಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತಾಲೂಕು ಆಡಳಿತ ತಗೋತಾ ಇದೆ. ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕೆಎಚ್ ಪ್ರಸಾದ್, ಕೇರಳದಲ್ಲಿ ಸೋಂಕು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಗಡಿಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಗಡಿಭಾಗದ ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಲಸಿಕಾ ಅಭಿಯಾನವನ್ನು ಚುರುಕುಗೊಳಿಸಲಾಗಿದೆ ಎಂದು ತಿಳಿಸಿದರು. ಇದನ್ನು ಸಹಕರಿಸಬೇಕು. ಕೇರಳಗೆ ತಾವೇನಾದ್ರು ವಿಸಿಟ್ ಮಾಡಬೇಕು ಅಂತ ಇದ್ದರೆ ಅಕ್ಟೋಬರ್ 31ವರೆಗೂ ಕೂಡ ತಾವು ಕೇರಳಕ್ಕೆ ವಿಸಿಟ್ ಮಾಡಬಾರ್ದು. ಇದರ ಸರ್ಕಾರ ನಿರ್ಬಂಧವನ್ನು ಹೇರಿದೆ ಅನ್ನೋದನ್ನು ತಮ್ಮ ಎಲ್ಲರ ಗಮನಕ್ಕೆ ತರಬೇಕು. ಈಗ ಕೇರಳದಲ್ಲಿ ನಿಫಾ ವೈರಸ್ ಕೂಡ ಒಂದು ಪ್ರಕರಣ ಕಂಡುಬಂದು ಪಾಸಿಟಿವ್ ಆಗಿ ಒಂದು ಸಾವು ದೃಢಪಟ್ಟಿದೆ. ಸೊ ಅದಕ್ಕೂ ಕೂಡ ಇದೇ ಕ್ರಮವನ್ನು ನಾವು ಅನುಸರಿಸ್ತಾ ಇದ್ದೀವಿ. ಯಾವುದೇ ಪ್ರಯಾಣಿಕರು ಅತ್ಯಂತ ತುರ್ತು ಸಂದರ್ಭ ಬಂದರೂ ಕೂಡ ಅವರಿಗೆ ಜ್ವರ ಟೆಸ್ಟ್ ಮಾಡಿ, ಒಂದು ಸ್ಕ್ಯಾನ್ ಮಾಡಿ, ಫೀವರ್ ಸ್ಕ್ಯಾನ್ ಮಾಡಿ RT-PCR ಮೂಲಕ ಬಿಡ್ತಾ ಇದ್ದೀವಿ. ಹಾಗಾಗಿ ಸಂಪೂರ್ಣ ನಿರ್ಬಂಧವನ್ನು ಕೂಡ ನಾವು ಹೇಳಿ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕವು ಸಮಾಧಾನಕರವಾಗಿದ್ದು, ಕೆಲವು ಪ್ರದೇಶಗಳಲ್ಲಿ ಮಾಲಿನ್ಯ ಪ್ರಮಾಣ ತುಸು ಹೆಚ್ಚಾಗಿದೆ. ಆಗಸ್ಟ್ 29ರಿಂದ ಸೆಪ್ಟೆಂಬರ್ 4ರವರೆಗಿನ ವಾಯು ಗುಣಮಟ್ಟ ಸೂಚ್ಯಂಕದ ಕುರಿತು ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಎನ್ನುವುದರ ಬಗ್ಗೆ ಮಾಹಿತಿ ಒದಗಿಸಲಾಗಿದೆ. ಬೆಂಗಳೂರಿನ ಸಾಣೆಗುರುವನಹಳ್ಳಿಯಲ್ಲಿ ವಾಯು ಪ್ರಮಾಣ ಉತ್ತಮವಾಗಿದ್ದು, ನಗರ ರೈಲು ನಿಲ್ದಾಣದಲ್ಲಿ ಈ ಪ್ರಮಾಣ ತೃಪ್ತಿದಾಯಕವಾಗಿದೆ. ಬಾಪೂಜಿ ನಗರದಲ್ಲಿ ತುಸು ಹೆಚ್ಚಾಗಿದ್ದು, ಸಿಲ್ಕ್ ಬೋರ್ಡ್, ಹೆಬ್ಬಾಳ, ಹೊಂಬೇಗೌಡ ನಗರ, ಜಯನಗರ 5ನೇ ಬ್ಲಾಕ್ನಲ್ಲಿ ತೃಪ್ತಿದಾಯಕವಾಗಿದೆ. ಬಾಗಲಕೋಟೆಯಲ್ಲಿ ವಾಯು ಗುಣಮಟ್ಟ ಉತ್ತಮವಾಗಿದ್ದು, ಬೀದರ್ನಲ್ಲಿ ಸಮಾಧಾನಕರವಾಗಿದೆ. ಚಾಮರಾಜನಗರದಲ್ಲಿ ಮಾಲಿನ್ಯ ಪ್ರಮಾಣ ತುಸು ಹೆಚ್ಚಾಗಿದ್ದು, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದಾವಣಗೆರೆ, ಗದಗದಲ್ಲಿ ಮಾಲಿನ್ಯ ಗುಣಮಟ್ಟದ ಸೂಚ್ಯಂಕ ತೃಪ್ತಿಕರವಾಗಿದೆ. ಹಾಸನದಲ್ಲಿ ಈ ಪ್ರಮಾಣ ಉತ್ತಮವಾಗಿದ್ದು, ಹುಬ್ಬಳ್ಳಿಯಲ್ಲಿ ಸಮಾಧಾನಕರ, ಕಲಬುರಗಿಯಲ್ಲಿ ಹೆಚ್ಚಳ, ಕೊಡಗು, ಕೋಲಾರ, ಕೊಪ್ಪಳ, ಮಂಗಳೂರಿನಲ್ಲಿ ಸಮಾಧಾನಕರವಾಗಿದೆ. ಮೈಸೂರಿನಲ್ಲಿ ಉತ್ತಮವಾಗಿದ್ದು, ರಾಯಚೂರು ಸಮಾಧಾನಕರ ಹಾಗೂ ರಾಮನಗರದಲ್ಲಿ ಸೂಚ್ಯಂಕ ಪ್ರಮಾಣ ಹೆಚ್ಚಿದೆ. ಶಿವಮೊಗ್ಗ, ಉಡುಪಿ, ವಿಜಯನಗರ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಈ ಪ್ರಮಾಣ ತೃಪ್ತಿದಾಯಕವಾಗಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಹಲವು ಯೋಜನೆ ಜಾರಿ, ಯುವಕರಿಗೆ ಉದ್ಯೋಗಾವಕಾಶ ಹೆಚ್ಚಿಸಲು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಆದ್ಯತೆ, ವಿಚಾರಣಾ ಹಂತದಲ್ಲಿರುವ ಪ್ರಕರಣಗಳ ಸಮರ್ಥ ವಾದ ಮಂಡನೆ, ಸಚಿವ ಗೋವಿಂದ ಕಾರಜೋಳ. ಆಸ್ಟ್ರೇಲಿಯಾದ ರಕ್ಷಣೆ ವಿದೇಶಾಂಗ ಸಚಿವರೊಂದಿಗೆ ರಾಜನಾಥ್ ಸಿಂಗ್, ಎಸ್ ಜೈಶಂಕರ್ ಸಮಾಲೋಚನೆ.
ಕೋವಿಡ್ ಸಂದಿಗ್ಧತೆ, ಪ್ರಾದೇಶಿಕ ಹಿತಾಸಕ್ತಿಗಳ ಕುರಿತು ಚರ್ಚೆ. ಮಕ್ಕಳು ಹಾಗೂ ತಾಯಂದಿರ ಅಪೌಷ್ಟಿಕತೆಯ ನಿವಾರಣೆಗೆ ಕ್ರಮ, ಪೋಷಣ ಅಭಿಯಾನದ ಕುರಿತು ದೇಶಾದ್ಯಂತ ಜಾಗೃತಿ ಕಾರ್ಯಕ್ರಮ. ಸಚಿವೆ ಸ್ಮೃತಿ ಇರಾನಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ನಮಸ್ಕಾರ.